ಇನ್ನು ಹೈದರಾಬಾದ್ನಿಂದ ಬಂದಿರತಕ್ಕಂಥ FSL ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟು ದೊಡ್ಡ ಮಟ್ಟದ ಸಂಕಟವನ್ನು ದರ್ಶನ್ ಗ್ಯಾಂಗಿಗೆ ತಂದೊಡ್ಡೋದು ಸ್ಪಷ್ಟ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಈಗ ಸಂಕಟದ ಮೇಲೆ ಸಂಕಷ್ಟ. ಹೈದರಾಬಾದ್ FSL ರಿಪೋರ್ಟ್ ಈಗ ಏನು ಬಂದಿದೆ, ರೇಣುಕಾ ಸ್ವಾಮಿಗೆ ಪೊಲೀಸ್ ಲಾಠಿಯಿಂದಲೂ ಕೂಡ ಈ ಗ್ಯಾಂಗ್ ಹೊಡೆದಿತ್ತಂತೆ. ಈ ಪೊಲೀಸ್ ಲಾಠಿ ಇವ್ರ ಕೈಗೆ ಬಂದಿದ್ದು ಹೆಂಗೆ, ಅದು ಆ ಲಾಠಿ ಸಿಕ್ಕಿದ್ದೆಲ್ಲಿ, ದರ್ಶನ್ ಮನೆಯಲ್ಲಿ ಹೆಂಗೆ ಬಂತು, ಇದೊಂದು ರೋಚಕ ಕಥೆ. ಮನೆಯಲ್ಲಿದ್ದಂತಹ ಪೊಲೀಸ್ ಲಾಠಿಯನ್ನು ದರ್ಶನ್ ತಗೊಂಡು ಬಂದು ರೇಣುಕಾ ಸ್ವಾಮಿಗೆ ಹೊಡೆದ್ರಾ ಅಂದರೆ ರಿಪೋರ್ಟ್ ಎಲ್ಲ ಹೌದು ಅಂತ ಹೇಳ್ತಾ ಇದೆ. ಅವರೇ ಹೊಡೆದ್ರೋ ಅಥವಾ ಅವ್ರು ಇನ್ಯಾರಿಗಾದರೂ ಕೊಟ್ಟು ಹೊಡೆಸಿದ್ರೋ ಗೊತ್ತಿಲ್ಲ, ಬಟ್ ಅದು ಹೊಡೆದಿರೋದಂತೂ ನಿಜ. ಇದು ರಿಪೋರ್ಟಲ್ಲಿ ಕನ್ಫರ್ಮ್ ಆಗಿದೆ. ಯಾಕೆಂದರೆ ರೇಣುಕಾ ಸ್ವಾಮಿ ಬೆನ್ನ ಮೇಲೆ ಬಾಸುಂಡೆ ಬಂದಿತ್ತು. ಹೈದರಾಬಾದ್ನ FSLನಿಂದ ಈಗ ಮತ್ತೊಂದು ರಿಪೋರ್ಟ್ ಬಂದಿದೆ. ರೇಣುಕಾ ಸ್ವಾಮಿಗೆ ಬೆಲ್ಟಿಂದ ಅಷ್ಟೇ ಅಲ್ವಂತೆ, ಪೊಲೀಸರ ಲಾಠಿಯಿಂದಲೂ ಹೊಡೆದಿದ್ದಾರಂತೆ. ಅಂದರೆ ಮೃತದೇಹ ಪತ್ತೆಯಾದಾಗ ಬೆನ್ನಿನ ಮೇಲೆ ಬಾಸುಂಡೆ ಗುರುತಿತ್ತು, ಅದನ್ನು ಮಾರ್ಕ್ ಮಾಡಿಕೊಂಡಿದ್ರು ಪೊಲೀಸರು. ಇವರೇನು ಮಾಡಿದ್ದಾರೆ, ಮರದ ರಿಪೀಸ್ ಪಟ್ಟಿ, ಬೆಲ್ಟು, ಲಾಠಿ 3 ಗುರುತು ಅವ್ರ ಮೈ ಮೇಲಿತ್ತು. ಯಾವ್ಯಾವ್ದ್ರಲ್ಲಿ ಹೊಡೆದಿದ್ದಾರೆ ಅಂತ ಗೊತ್ತಾಗಿದೆ. FSL ರಿಪೋರ್ಟ್ನಲ್ಲಿ ಈ 3 ವಿಚಾರಗಳು ಉಲ್ಲೇಖವಾಗಿದೆ. ದರ್ಶನ್ ಬರ್ತ್ಡೇ ವೇಳೆ ಲಾಠಿ ಬಳಸಿ ಅಭಿಮಾನಿಗಳ ಕಂಟ್ರೋಲ್ ಮಾಡಿದ್ರು. ಆಗ ಓಕೆ, ದರ್ಶನ್ ಮನೆ ಮುಂದೆ ಬರ್ತ್ಡೇ ಮಾಡ್ಕೋಬೇಕಾದ್ರೆ ಕ್ರೌಡ್ ಜಾಸ್ತಿ ಆಗಿತ್ತು ಅಂತ ಲಾಠಿ ಬಳಸಿದ್ರಂತೆ. ಈ ಲಾಠಿಗಳನ್ನು ದರ್ಶನ್ ಮನೆಯಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ರು ಈ ಆರೋಪಿಗಳು ಕೆಲವರು. ಆಮೇಲೆ ಶೆಡ್ ಹತ್ರ ಬಂದಾಗ ಕೆಲವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಕೂಡ ಈ ಲಾಠಿಯನ್ನು ಬಳಸ್ತಿದ್ರಂತೆ. ಹೆಂಗೆ ಬಂತು ಶೆಡ್ಗೆ ಈ ಲಾಠಿ ಅಂತ ಪವನ್ ಅಂತಕ್ಕಂಥ ಆರೋಪಿ ಪೊಲೀಸರ ಮುಂದೆ ಹೇಳಿಬಿಟ್ಟಿದ್ದಾನೆ. ಸದ್ಯ ತನಿಖೆಯಲ್ಲಿ ಪೊಲೀಸರ ಲಾಠಿ ಕೂಡ ಪ್ರಮುಖ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಆಮೇಲೆ ಅದರ ಮೇಲೆ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿರುತ್ತೆ. ರೇಣುಕಾ ಸ್ವಾಮಿ ಬ್ಲಡ್ ಅಲ್ಲಿ ಅದರ ಕಲೆ ಇರುತ್ತೆ, ರಕ್ತದ ಕಲೆ. ಅದನ್ನು ಇವರು DNA ಟೆಸ್ಟ್ ಕಳಿಸಿ ಇದು ರೇಣುಕಾ ಸ್ವಾಮಿಯದ್ದೇ ಅಂತ ರಿಪೋರ್ಟ್ ತರಿಸ್ಕೊಂಡಿರ್ತಾರೆ. ಮತ್ತು ಯಾರ್ಯಾರು ಫಿಂಗರ್ ಪ್ರಿಂಟ್ ಇತ್ತು ಅಂತ ಗೊತ್ತಾಗಿದೆ. ಹಾಗಾಗಿ ಲಾಠಿ ಕೂಡ ಪ್ರಮುಖ ಸಾಕ್ಷಿ. ಯಾಕೆಂದರೆ ಇವರು ಆರೋಪಿಗಳು ಹೆಂಗೆ ಅಂದರೆ, ನಾ ಮುಟ್ಟೇ ಇಲ್ಲ, ನಾ ಹೊಡೆದೇ ಇಲ್ಲ, ನಂಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ ಕೋರ್ಟಲ್ಲಿ. ಅದಕ್ಕೆ ಪೂರಕವಾದ ರಿಪೋರ್ಟ್ಗಳನ್ನು ಅವರು ಕೋರ್ಟ್ ಮುಂದೆ ಇಡ್ತಾರೆ ಪೊಲೀಸರು.